ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ಹೇಳಿದ್ದಲ್ಲ ನಿಮಗೆ ನನ್ನ ಕನಸಿನ ಮನೆ ನಿರ್ಮಾಣ ಆಗ್ತಿದೆ ಅಂತ. ಅದರ ಹಂತವಾಗಿ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ಒಂದು ಸಣ್ಣ ಕ್ಲಿಪ್ಪಿಂಗ್ ನಿಮ್ಮ ಜೊತೆಗೆ ಆ್ಯಡ್ ಮಾಡಿದ್ದೀನಿ. ಭೂಮಿ ಪೂಜೆಯ ದಿನ ಇದು. ಸೊ ನಾವು ಭೂಮಿ ಪೂಜೆ ಬೋರ್ ಹಾಕಿದ್ವಿ ಫಸ್ಟ್, ಅದಾದ ನಂತರ ಭೂಮಿ ಪೂಜೆ ಮಾಡಿದ್ವಿ. ಸೊ ನಿಮಗೆ ಅಪ್ಡೇಟನ್ನು ನೆಕ್ಸ್ಟಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ನಾನು ಸಂಡೇ ಏನೆಲ್ಲ ಮಾಡಿದೆ ಅಂತ ಬರೀ ಒಂದೊಂದೇ ನೋಡ್ತಾ ಹೋಗ್ತೀನಿ. ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಇದು 8 ದಿವಸದ ಬೆಣ್ಣೆ ನೋಡ್ರಿ ಫ್ರೆಂಡ್ಸ್. ಇದು ಮೊದಲು ತೆಗೆದಿಟ್ಟಿನಿ, ಆಮೇಲೆ ಇದ್ರಾಗೆ ಹಾಕ್ಬಿಡ್ತೀನಿ. ಸೊ ಟೈಮ್ ಬೇರೆ ಆಗ್ಯದ, ಫಾಸ್ಟಾಗಿ ಮಾಡಬೇಕು. ಸೊ ಇದೆಲ್ಲ ಎಲ್ಲಿ ಹೋಗ್ತದೆ ಹೇಳ್ರಿ, ಇದೆಲ್ಲ ಮಜ್ಜಿಗೆ ಮಾಡಕ್ಕೆ ಹೋಗ್ತದೆ. ಚಳಿಗಾಲ ಆಗಿರೋದ್ರಿಂದ ಬೆಣ್ಣೆ ಹಿಂಗೆ ಗಟ್ಟಿ ಬರ್ತದೆ. ಅದೇ ಸ್ವಲ್ಪ ಬೇಸಿಗೆ ಆಗಿತ್ತು ಅಂದ್ರೆ ಮುಗೀತು. 8 ದಿವಸದಿಂದ ನಾನು ಗೌಳರ ಹತ್ರ ಎಮ್ಮೆ ಹಾಲು ತಗೊಲಿಕತ್ತೀನಿ. ಸೊ ಅದು ಇದು ಬೇಡ, ಈಗ ಎಲ್ಲ ಕೆನೆನೇ ಐತೆ ನೋಡಿ. ಡೈಲಿ ನಾ ಕೆನೆ ತೆಗಿತಿದ್ದೆ, ಸೊ ಕೆನೆನೇ ಐತೆ. ಇದನ್ನು ಬರೀ ಮಾರ ಗಿಡಕ್ಕೆ ಹೋಗಿ ಹಾಕ್ಬಾರ. ನಾನು ಬರೀ ಅರ್ಧ ಲೀಟ್ರ್ ಹಾಲು ಅಷ್ಟೇ ತಗೋತೀನಿ. ಅರ್ಧ ಲೀಟ್ರ್ ಹಾಲಲ್ಲೇ ನಾನು ಮಾಡೋದಿದ್ದು ಇನ್ನೇದು ಚಹಾ ಎಲ್ಲ ಮಾಡ್ತೀನಿ. ಇದೇ ಅರ್ಧ ಲೀಟ್ರ್ ಹಾಲಾಗ ಡೈಲಿ ಸ್ವಲ್ಪ ಕೆನೆ ತೆಗೆದಿಟ್ಕೊಂಡ್ರೆ ಈ ಥರ ಬೆಣ್ಣೆ ಬರುತ್ತಾ. ನಾನು ಮೊನ್ನೆ ಪಾವ್ ಭಾಜಿ ಮಾಡಿದ್ದೆ, ಅದಕ್ಕೆ ಬೆಣ್ಣೆ ಯೂಸ್ ಮಾಡೀನಿ. ದೋಸೆನೇ ಹಾಕ್ತೀನಿ. ಸೊ ದೋಸೆನೂ ಮಾಡಿದ್ರೆ ಆಯ್ತು ಅಂಥೇಳಿ. ಸೊ ಅವಾಗ ಇದು ಸ್ಪೂನ್ ಅದಕ್ಕೆ ಹಿಟ್ಟಿರ್ತೀನಿ ಬೇಕಾದ್ರೆ. ಸೊ ಈ ಥರ ನಾನು ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಬೇಕಾದಾಗ ಸ್ವಲ್ಪ ಬೆಣ್ಣೆನೇ ಯೂಸ್ ಮಾಡ್ಕೊತೀನಿ. ಆಮೇಲೆ ಬೆಣ್ಣೆ ಒಟ್ಟಿಗೆ ಒಂದೇ ಸತಿ ಕಾಸ್ಕೊತೀನಿ. ಆಮೇಲೆ ಉಳಿದಿರೋ ಮಜ್ಜಿಗೆ ಏನಿರುತ್ತಲ್ಲ ಅದರಲ್ಲಿ ಏನಾದ್ರು ಮಾಡ್ಕೋಬೋದು, ಸಾರು ಮಾಡ್ಕೋಬೋದು ಅಥವಾ ಬಜ್ಜಿ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಈ ಥರ ಗಿಡಗಳಿಗೂ ಹಾಕ್ತೀನಿ. ಸೊ ಎಲ್ಲ ಮೇಲೆ ತೊಗೊಂಡು ಬಂದೀನಿ. ಇವಾಗ ಸೊ 20 ಲೀಟ್ರ್ ವಾಟ್ರದ್ದು ಏನು ಬಕೆಟ್ಸ್ ಅದಾವಲ್ಲ ಅದರೊಳಗೆ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ಈ ಥರ ಎಲ್ಲ ಗಿಡಗಳಿಗೆ ನಾನು ಕೊಡ್ಕೊತ ಹೋಗ್ತೀನಿ. ಇದರಿಂದ ಗಿಡಗಳು ಹೆಲ್ದಿಯಾಗಿ ಬೆಳೀತವೆ. ಮತ್ತು ಏನಾದರೂ ಹುಳ ಅದು ಏನಾದ್ರು ಇದ್ದರೆ ಮೇಲೆ ನಾವು ಸ್ಪ್ರೇ ಮಾಡಿದರೆ ಸ್ವಲ್ಪ ಈಸಿಯಾಗಿ ಹೋಗ್ತಾವೆ. ಸೊ ಸಂಡೇ ಇಷ್ಟೆಲ್ಲ ಕೆಲಸ ಆದಮೇಲೆ ನನ್ನ ಮಗನ ಡ್ಯಾನ್ಸ್ ಕ್ಲಾಸ್ ಇತ್ತು. ಡ್ಯಾನ್ಸ್ ಕ್ಲಾಸು ಮೇಡಮ್ ಅವ್ರು ತೊಗೋತಾಯಿದ್ರು. ಜಸ್ಟ್ ನಾನು ಬಿಟ್ಟು ಬಂದೆ, ಕರ್ಕೊಂಡು ಬಂದ ಮೇಲೆ ಅಲ್ಲಿ ನೋಡ್ರಿ ಸಣ್ಣ ಹುಡುಗಿ ಕೆಲಸ ಮಾಡ್ತಾರೆ. ಪೂಜೆ ಆಗಿ ಒಂದು 8 ದಿವಸ ಅನ್ನೋದ್ರಲ್ಲಿ ಮತ್ತೆ ನಮ್ಮದು ಕೆಲಸ ಸ್ಟಾರ್ಟ್ ಆಗಿತ್ತು. ಆದಮೇಲೆ ಇದು ನಾನು ಅದು ನಿಮಗೆ ಪೂಜೆದೇನು ಶೇರ್ ಮಾಡಿಲ್ಲ, ಅದು ಭಾಳ ಹಳೆಯದು. ಕೆಲಸ ಮಾಡ್ಸೋದು ಡ್ಯಾನ್ಸ್ ಕ್ಲಾಸಿಂದ ಯೂನಿಫಾರ್ಮಿನ ಹಂಗೆ ಇದೆ. ಅದಾದ ಕರ್ಕೊಂಡು ಬಂದೆ. ಮನೆಗೆ ಬಂದಮೇಲೆ ಗಾರ್ಡನ್ನಾಗ ಹೂವೆಲ್ಲ ಪೋಣಿಸ್ಬೇಕು, ಹೂವೆಲ್ಲ ಕಟ್ಟಬೇಕು ಅಂತ ಹೇಳ್ತು. ಹೂವೆಲ್ಲ ಕಟ್ಕೊಂಡು ಬಂದಿದ್ದೆ ನಾನು. ಸಾಯಂಕಾಲ ಕಟ್ಕೊಂಡು ಬಂದಿದ್ದೆ. ಹಳ್ಳಿದು ನೋಡಿದ್ದಿಲ್ಲ ನಾನು. ಸೊ ಮೇಲೆ ಹೋಗಿ ಹೋದಾಗ ಇಷ್ಟು ಹೂವುಗಳನ್ನು ತೊಗೊಂಡು ಬಂದು ಮನೇಲಿ ಈ ಥರ ಪೋಣಿಸ್ಕೊತ ಕುಂತಿದ್ದೆ ನಾನು. ಸೊ ನೋಡಿರಿ, ಕಾಕಡ, ಮಲ್ಲಿಗೆ ಎಷ್ಟೊಂದು ಹೂಗಳು ಬರ್ತಾಯಿದ್ವಲ್ಲ ಅವು. ಸೊ ನೋಡಿರಿ, ದಾಸವಾಳದ ಹೂವು ಬೆಳಗ್ಗೆ ನೋಡಿರಲಿಲ್ಲ, ಏನಾದ್ರು ನಾನು ದೇವ್ರ ಪೂಜೆ ಇಡ್ತಿದ್ದೆ. ಸೊ ಎಷ್ಟೆಲ್ಲ ಆಗಿದ್ವು ಅಂದಮೇಲೆ ಕಟ್ಟಿದ ಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ಉದ್ದ ಹೂ ಬಂದಿದ್ವು ಅಂಥೇಳಿ. ಕಟ್ತೀನಿ. ಸೊ ನೋಡಿರಿ ಎಷ್ಟು ಉದ್ದ ಹೂ ಬಂದವ ಅಂತ. ಸೊ ನಾನು ಕಟ್ಟಿದ್ದೀನಿ ಇಷ್ಟು. ಸೊ ಇವನ್ನ ನಾನು ಪೂಜೆಗೆ ಯೂಸ್ ಮಾಡ್ಕೋಬೋದು ನಾನು. ಸೊ ಇದು ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಮತ್ತು ಮುಂದಿನ ಅಪ್ಡೇಟ್ಗಳಿಗಾಗಿ ವಿಡಿಯೋನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.